ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಕಹಿ ಘಟನೆ ಕೆಟ್ಟ ನೆನಪುಗಳು ಇವು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಕನಸುಗಳು ಅನ್ನೋದು ಸಂಜೀವಿನಿ ಇದ್ದಾಗೆ. ನಮ್ಮ ಕನಸುಗಳು ಕಹಿ ಘಟನೆ ಕೆಟ್ಟ ನೆನಪುಗಳನ್ನ ಮರೆಸ್ತಾ ಹೋಗುತ್ತೆ. ನಾನು ಚಿಕ್ಕವನಿದ್ದಾಗ ತುಂಬಾನೇ ನೋವುಗಳನ್ನ ಅನುಭವಿಸಿದ್ದೀನಿ. ಅಷ್ಟೆಲ್ಲ ಇದ್ರೂ ಕೂಡ ಇಷ್ಟೊಂದು ಸಾಧನೆ ಮಾಡಿದ್ದೀನಿ ಅಂತಂದ್ರೆ ನನಗೆ ಕನಸುಗಳೇ ಕಾರಣ. ಆ ಕನಸುಗಳು ನನ್ನನ್ನು ಇಲ್ಲಿವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದಿದೆ. ಕನಸುಗಳಿಗೆ ಕಣ್ಣೀರನ್ನ ಒರೆಸೋ, ನೋವನ್ನ ಮರೆಸೋಂಥ ಶಕ್ತಿ ಇರುತ್ತೆ. ನಾವು ಏನೋ ಒಂದು ಡೆಡ್ ಅಂತ ಅನ್ಕೊಂಡಾಗ ಮತ್ತೆ ಕನಸು ಕಾಣ್ಬೋದು. ಕನಸನ್ನ ಕಾಣೋದನ್ನ ಮಾತ್ರ ಬಿಡಬಾರ್ದು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ನಿಜ ಗೌತಮ್ ಅವರೇ, ನಾವು ಯಾವತ್ತೂ ಭರವಸೆನ ಕಳ್ಕೊಬಾರ್ದು. ಮಲ್ಲಿ ವಿಷಯನ ನೆನಪು ಮಾಡ್ಕೊಂಡ್ರೆ ತುಂಬಾನೇ ನೋವಾಗುತ್ತೆ. ಅವಳಿಗೆ ಎಷ್ಟೊಂದು ಕಷ್ಟ ಆಗ್ತಿರ್ಬೋದು ಅಲ್ವಾ. ಅವಳು ಗರ್ಭಿಣಿ ಆಗಿದ್ದಾಗ ಮಗು ಏನಾದರೂ ಹೋದ್ರೆ ತಾನು ಗರ್ಭಿಣಿ ಅನ್ನೋದನ್ನೇ ಮರೆತು ನನ್ನ ಹತ್ರ ಬಂದು ಖುಷಿನ ಹಂಚ್ಕೊಳ್ಳೋಳು. ಬೇಡ ಅಂತ ಅಂದ್ರೂ ಕೂಡ ಅವಳ ಕೈ ಹೊಟ್ಟೆ ಹತ್ರ ಹೋಗುತ್ತೆ. ತಾಯಿ ಮಗುನ ಕಳ್ಕೊಂಡಿರೋ ಕಷ್ಟ ಅವಳಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದು, ಅದೆಷ್ಟು ನೋವು ಆಗ್ತಿರ್ಬೋದು ಅಲ್ವಾ ಗೌತಮ್ ಅವರೇ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅದು ತುಂಬಾನೇ ಕಷ್ಟ, ತಾಯಿ ಇಲ್ಲದೆ ಮಗುನು ಕೂಡ ತುಂಬಾನೇ ಕಷ್ಟಪಡುತ್ತೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಮಗು ಮತ್ತೆ ತಾಯಿ ಸಂಬಂಧ ತುಂಬಾನೇ ಅದ್ಭುತವಾದದ್ದು, ಅದಕ್ಕೆ ಹೋಲಿಕೆನೇ ಇಲ್ಲ. ಪ್ರಪಂಚದಲ್ಲಿ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗ್ದಿರೋಂಥ ಸಂಬಂಧ ಅದು ಅಲ್ವಾ ಗೌತಮ್ ಅವರೇ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಹೌದು, ತಾಯಿಗೆ ಮಗುನೇ ಸರ್ವಸ್ವ, ಆದ್ರೆ ಮಗುಗೆ ತಾಯಿನೇ ದೇವ್ರು ಅಂತ ಹೇಳ್ತಾರೆ. ಈ ಕಡೆ ಜಯದೇವ್ ಅವರು ಹೊರಗಡೆಯಿಂದ ಬರ್ತಾ ಇರ್ತಾರೆ. ಆಗ ಭೂಮಿಕನ ನೋಡಿ, ಅಯ್ಯೋ ಇವಳಿಲ್ಲೇ ಇದ್ದಾಳಲ್ಲ, ಇನ್ನೂ ಮಲಗಿಲ್ವಾ ಅಂತ ಅನ್ಕೊಳ್ತಾರೆ. ಆಗ ಭೂಮಿಕಾ ಅವರು, ಜಯದೇವ್ ಅವರೇ ಎಲ್ಲಿಗೆ ಹೋಗಿದ್ರಿ ನೀವು, ಇನ್ನೂ ಮಲಗಿಲ್ವಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು, ಇಲ್ಲ ಅದಕ್ಕೆ ಮನಸ್ಸಿಗೆ ಯಾಕೋ ಸ್ವಲ್ಪ ಬೇಸರ ಆಗ್ತಿತ್ತು, ಅದಕ್ಕೆ ಇಲ್ಲೇ ಹೊರಗಡೆ ಹಾಲಲ್ಲಿ ಕೂತಿದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಜಯದೇವ್ ಅವರೇ ನೀವು ಸ್ವಲ್ಪ ಸಮಾಧಾನನ ತಂದ್ಕೋಬೇಕು, ನೀವು ಸ್ವಲ್ಪ ಧೈರ್ಯವಾಗಿರ್ಬೇಕು. ನೀವೇ ಕುಗ್ಗೋದ್ರೆ ಮಲ್ಲಿ ಇನ್ನೂ ಕುಗ್ಗೋಗ್ಬಿಡ್ತಾಳೆ. ನೀವು ಧೈರ್ಯವಾಗಿದ್ದು ಅವಳಿಗೆ ಧೈರ್ಯನ ತುಂಬಬೇಕು. ಈ ಸಮಯದಲ್ಲಿ ನೀವೇ ಅವಳಿಗೆ ಧೈರ್ಯನ ತುಂಬಬೇಕು ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಸರಿ ಅದಕ್ಕೆ ನಾನು ಆದಷ್ಟು ಬೇಗ ಇದರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಸರಿ ಜಯದೇವ್ ಅವರೇ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಜಯದೇವ್ ಅವರು, ಇವಳೇನಾದ್ರೂ ಎದುರುಗಡೆ ಬಂದ್ರೆ CBI ಆಫೀಸರ್ ಬಂದಷ್ಟೇ ಭಯ ಆಗುತ್ತೆ, ಇವಳ ಹತ್ರ ತುಂಬಾನೇ ಹುಷಾರಾಗಿ ಇರಬೇಕು, ಹುಷಾರಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅಪರ್ಣ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಆನಂದ್ ಅವರು, ಚಿನ್ನ ಏನ್ ಮಾಡ್ತಾ ಇದೆಯಾ ಇಷ್ಟೊತ್ತಾಯ್ತು ಮಲ್ಗೋದ್ ಬಿಟ್ಟು ಅಂತ ಕೇಳ್ತಾರೆ. ಆಗ ಅಪರ್ಣ, ನಾನು ಗೌತಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅವನು ಎಷ್ಟು ಪಾಪ ಅಲ್ವಾ, ಮಲ್ಲಿಗೆ ಈ ರೀತಿ ಆಗಿರೋದಕ್ಕೆ ನಮಗೇನೆ ಇಷ್ಟೊಂದು ನೋವಾಗ್ತಿದೆ, ಆಗಿದ್ಮೇಲೆ ಡುಮ್ಮಂಗೆ ಎಷ್ಟು ನೋವಾಗ್ತಿರ್ಬೋದು ಅಲ್ವಾ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಲ್ಲ ಚಿನ್ನ, ಅವನಿಗೆ ನೋವಾಗ್ತಿದೆ ಅಂತ ನೀನು ಯೋಚನೆ ಮಾಡ್ತಾ ಕೂತಿದ್ಯಾ ಅಂತ ಕೇಳ್ತಾರೆ. ಆಗ ಅಪರ್ಣ ಅವರು, ಹೌದು ಆನಂದ್, ಅವನು ಜೀವನದಲ್ಲಿ ಚಿಕ್ಕವರಿದ್ದಾಗಿಂದನೂ ಬರೀ ನೋವನ್ನಷ್ಟೇ ನೋಡ್ಕೊಂಡು ಬಂದ. ಖುಷಿ ಅನ್ನೋದು ಲಿಮಿಟೆಡ್ ಆಫರ್ ಥರ ಆಗ್ಬಿಟ್ಟಿದೆ. ಜೀವನದಲ್ಲಿ ಖುಷಿಗಿಂತ ಹೆಚ್ಚಾಗಿ ಬರೀ ನೋವನ್ನಷ್ಟೇ ಅನುಭವಿಸ್ತಾ ಇದ್ದಾನೆ. ಅವನಿಗೆ ಯಾಕೆ ಇಷ್ಟೊಂದೆಲ್ಲ ನೋವು ಅಂತಂದರೆ ಅವನನ್ನು ಕಂಡ್ರೆ ಯಾಕೆ ನೋವಿಗೆ ಇಷ್ಟ. ತನ್ನ ತಂಗಿಯರಿಗೆ ಮತ್ತು ತಮ್ಮರಿಗೆ ಮಕ್ಕಳಾದರೆ ಅವರ ಜೊತೆನೆ ಆಡಬೇಕು, ಅವರಲ್ಲೇ ಖುಷಿನ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟು ಒಳ್ಳೆ ಮನಸ್ಸು, ಅಂಥದ್ರಲ್ಲಿ ಅವನಿಗೇನೆ ತುಂಬಾ ನೋವಾಗುತ್ತೆ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಹೌದು ಚಿನ್ನ, ಅವನಂತವ್ರು ಈ ಪ್ರಪಂಚದಲ್ಲಿ ಇರೋದಕ್ಕೇನೆ ಇಷ್ಟು ದಿನ ಇರೋದು, ಅವನಂತವ್ರು ಏನಾದರೂ ಹೋದರೆ ಈ ಪ್ರಳಯನೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಅಪರ್ಣ ಅವರು, ಹೌದು ಆನಂದ್, ಅವರಿಗೆ ಅಂತ ಮಕ್ಕಳು ಆದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಹೌದು, ಅವನಿಗೆ ಅಂತ ಮಕ್ಕಳಾದರೆ ಆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರದ್ದೇ ಆದ ಸಂಸಾರ ಆಗುತ್ತೆ, ಆ ರೀತಿ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಪರ್ಣ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅಪರ್ಣವು ಕೂಡ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಗೌತಮ್ ಅವ್ರು ಕೂಡ ರೂಮ್ಗೆ ಬರ್ತಾರೆ. ಆಗ ಭೂಮಿಕಾನು ಕೂಡ ಬಂದು ಗುಡ್ ನೈಟ್ ಅಂತ ಹೇಳಿ ಇಬ್ರು ಕೂಡ ಮಲಗ್ತಾರೆ. ಆಗ ಭೂಮಿಕಾ ಅವರು ಲೈಟ್ನ ಆಫ್ ಮಾಡೋ ಇದರಲ್ಲಿ ಫುಲ್ ಲೈಟನ್ನು ಆಫ್ ಮಾಡಿಬಿಡ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಲೈಟ್ ಅಂತ ಹೇಳಿ ಜೋರಾಗಿ ಎದುರುಕೊಂಡು ಎದ್ದು ಕೂತ್ಕೊಂಡ್ಬಿಡ್ತಾರೆ. ಆಗ ಭೂಮಿಕಾ ಅವರು, ಸಾರಿ ಮಿಸ್ ಆಯಿತು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನನಗೆ ಕತ್ಲು ಅಂತ ಅಂದರೆ ಭಯ, ನಾನು ಯಾವುದನ್ನಾದ್ರೂ ದ್ವೇಷಿಸ್ತೀನಿ ಅಂತ ಅಂದರೆ ಅದು ಕತ್ಲು ಮಾತ್ರ, ನನಗೆ ಕತ್ಲು ಕಂಗಾಲ್ ಮಾಡಿಬಿಡುತ್ತೆ, ನನ್ನನ್ನು ಭಯ ಪಡಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಅಲ್ಲ ಗೌತಮ್ ಅವರೇ, ನಾನು ನಿಮ್ಗೇನೋ ಒಂದು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೇಳಲ್ಲ. ಅಲ್ಲ ಗೌತಮ್ ಅವರೇ, ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಕತ್ಲು ಅಂತ ಅಂದರೆ ತುಂಬಾ ಭಯ ಪಡ್ತಾರೆ, ದೊಡ್ಡವರಾಗ್ತಾ ಆಗ್ತಾ ಆ ಭಯನೂ ಕೂಡ ಹೋಗುತ್ತೆ. ಆದರೆ ನಿಮ್ಮ ವಿಷಯದಲ್ಲಿ ಆ ರೀತಿ ಅಲ್ಲ, ನೀವು ದೊಡ್ಡವರಾದರೂ ಕೂಡ ಕತ್ಲಿಗೆ ಇಷ್ಟೊಂದು ಹೆದರುತ್ತೀರಲ್ಲ ಗೌತಮ್ ಅವರೇ. ಅಲ್ಲ, ಚಿಕ್ಕ ವಯಸ್ಸಿನಲ್ಲಿ ಕೆಟ್ಟ ಘಟನೆ, ಕಹಿ ಘಟನೆ ಈ ರೀತಿ ಏನಾದರೂ ನಡೆದಿರ್ಬೋದಾ, ಅಂದರೆ ಚೈಲ್ಡ್ ಟ್ರೋಮಾ ಏನಾದರೂ ನಡೆದಿದೆಯಾ, ಭಯ ಪಡ್ತೀರಾ ಅಂತ ಅಂದರೆ ಅದಕ್ಕೊಂದು ಕಾರಣ ಇರ್ಬೋದಲ್ವಾ ಗೌತಮ್ ಅವರೇ, ಏನು ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಭಯ ಅಂದರೆ ಭಯ ಅಷ್ಟೇ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಅದೇ ಗೌತಮ್ ಅವರೇ, ಅದಕ್ಕೆ ಏನು ಕಾರಣ ಅಂತ ಹೇಳಿ, ಅದಕ್ಕೆ ಅಂತ ಒಂದು ಕಾರಣ ಇರಬೇಕಲ್ವಾ, ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಥವಾ ಯಾವಾಗಲಾದರೂ ಒಂದು ಘಟನೆ ನಡೆದಿರುತ್ತೆ, ಆ ಇನ್ಸಿಡೆಂಟಿಂದ ನಿಮಗೆ ಭಯ ಆಗ್ತಿರ್ಬೋದು, ಅದನ್ನು ನಾವು ಮುಚ್ಚಿಟ್ಕೊಂಡಷ್ಟು ಭಯ ಇನ್ನೂ ಜಾಸ್ತಿ ಆಗಿರುತ್ತೆ, ಅದನ್ನು ಯಾರ ಹತ್ರನಾದರೂ ಶೇರ್ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂತಂದರೆ ಅದು ಏನು ಕಾರಣ ಅಂತ ನನ್ನ ಹತ್ರ ಹೇಳ್ಕೊಬೋದಾ ಅಂತ ಕೇಳ್ತಾರೆ.
ಆಗ ಗೌತಮ್ ಅವರು ಅಮ್ಮ ಅಂತ ಹೇಳ್ತಾರೆ. ಗೌತಮ್ ಮತ್ತೆ ತನ್ನ ತಾಯಿ ಜೊತೆ ಕಳೆದಂಥ ಚಿಕ್ಕ ವಯಸ್ಸಿನ ಎಲ್ಲ ಕ್ಷಣಗಳನ್ನು ತೋರಿಸ್ತಾ ಹೋಗ್ತಾರೆ. ಈ ಕಡೆ ಮಲ್ಲಿ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ. ಆಗ ಜಯದೇವ್ ಕೂಡ ಬರ್ತಾರೆ. ಏನಿದೆ ಇವಳು ಇನ್ನಿಷ್ಟೊತ್ತಾದರೂ ಮಲ್ಗೆ ಇಲ್ವಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಮಲ್ಲಿ ಯಾಕೆ ಇನ್ನೂ ಮಲಗಿಲ್ಲ ಅಂತ ಕೇಳ್ತಾರೆ. ಆಗ ಮಲ್ಲಿ ಇನ್ನೂ ನಿದ್ದೆ ಬಂದಿಲ್ಲ, ಅದಕ್ಕೆ ಎದ್ದಿದ್ದೀನಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಮಲ್ಲಿ ಸಾರಿ ಮಲ್ಲಿ, ನಾನು ನಿನ್ನನ್ನು ಒಬ್ಬಳನ್ನೇ ಬಿಟ್ಟೋಗ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಮಲ್ಲಿ ನನಗೆ ಗೊತ್ತು ರೀ, ನೀವು ಎಲ್ಲಿಗೆ ಹೋಗಿ ಬಂದ್ರಿ ಅಂತ, ನಂಬಿಕೆ ಅನ್ನೋದು ಎಷ್ಟು ಕುರುಡು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಆಗ ಜಯದೇವ್ ಅವರು ಮಲ್ಲಿ ನಿನಗೆ ಎಷ್ಟು ನೋವಾಗಿದೆಯೋ ನನಗೂ ಅಷ್ಟೇ ನೋವಾಗಿದೆ, ಅದಕ್ಕೆ ಸ್ವಲ್ಪ ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋದೆ ಅಷ್ಟೇ ಮಲ್ಲಿ ಅಂತ ಹೇಳ್ತಾರೆ. ಆಗ ಮಲ್ಲಿ ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಆಗ ಜಯದೇವ್ ಅವರು ಮಲ್ಲಿ ನೀನು ಇದರಿಂದ ಹೊರಗಡೆ ಬಾ ಮಲ್ಲಿ, ಪ್ಲೀಸ್ ಮಲ್ಲಿ, ನನಗೆ ನಿನ್ನನ್ನು ಈ ಸೀಟ್ನಲ್ಲಿ ನೋಡೋದಕ್ಕೆ ಆಗೋದಿಲ್ಲ, ನನಗೋಸ್ಕರನಾದ್ರೂ ನೀನು ಇದರಿಂದ ಹೊರಗಡೆ ಬರಬೇಕು ಮಲ್ಲಿ, ಈಗ ಏನೋ ಆಗೋಗಿದೆ ಆದರೆ ಅದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಲ್ವಾ ಮಲ್ಲಿ, ಅದಕ್ಕೆ ನೀನು ನನಗೋಸ್ಕರನಾದರೂ ಯೋಚನೆ ಮಾಡು ಮಲ್ಲಿ, ನೀನು ಈ ರೀತಿ ಕೂತ್ರೆ ನನ್ನ ಗತಿ ಏನು ಮಲ್ಲಿ ಅಂತ ಹೇಳ್ತಾರೆ. ಆಗ ಮಲ್ಲಿ ಅಲ್ಲ, ನಿಮಗೆ ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಎಷ್ಟೊಂದು ಪ್ರೀತಿ ಅಲ್ವರಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಏನು ಮಾತು ಅಂತ ಕೇಳ್ತಿದ್ಯಾ ಮಲ್ಲಿ, ನಾನು ಯಾರಿಗಾದರೂ ಪ್ರೀತಿ ಮಾಡ್ತೀನಿ ಅಂತಂದರೆ, ಯಾರಿಗಾದರೂ ಕಾಳಜಿ ತೋರಿಸ್ತೀನಿ ಅಂತ ಅಂದರೆ ಅದು ನಿನಗೆ ಮಾತ್ರ ಮಲ್ಲಿ, ನನಗೆ ಅಂತ ಒಬ್ಬರು ಇದ್ದಾರೆ ಅಂತ ಅಂದರೆ ಅದು ನೀನು ಮಾತ್ರ ಮಲ್ಲಿ, ನಾನು ನಿನ್ನ ಜೊತೆ ಇರ್ತೀನಿ ಮಲ್ಲಿ, ನನ್ನ ಹೆಂಡತಿ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಮಲ್ಲಿ ಅಂತ ಹೇಳಿ ಮಲ್ಲಿ ಹೆಗ್ಲು ಮೇಲೆ ಕೈ ಹಾಕೋದಕ್ಕೆ ಅಂತ ಹೋಗ್ತಾರೆ. ಆಗ ಮಲ್ಲಿಗೆ ಜಯದೇವ್ ಮೇಲೆ ತುಂಬಾ ಕೋಪ ಬರುತ್ತೆ, ಜೋರಾಗಿ ತಳ್ಳಿಬಿಡ್ತಾಳೆ. ಆಗ ಜಯದೇವ್ಗೆ ಶಾಕ್ ಆಗುತ್ತೆ. ಮಲ್ಲಿ ಏನಾಯಿತು ಮಲ್ಲಿ, ಯಾಕೆ ಮಲ್ಲಿ ಅಂತ ಕೇಳ್ತಾರೆ. ಆಗ ಮಲ್ಲಿ ವಿಷಯನ ಮುಚ್ಚಿಟ್ಟು ನನಗೆ ತುಂಬಾ ನೋವಿದೆ ಅಲ್ವಾ ಅದಕ್ಕೆ ತಳ್ಳಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಜಯದೇವರು ಸಾರಿ ಮಲ್ಲಿ, ನನಗೆ ಗೊತ್ತಾಗಲಿಲ್ಲ, ಸರಿ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಮಲ್ಲಿ ಅವರು ಒಬ್ಬರಿಗೆ ಕೂತ್ಕೊಂಡು ತುಂಬಾ ಜೋರಾಗಿ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ಭೂಮಿಕಾ ಅವರು ಗೌತಮ್ ಅವರೇ, ನಿಮ್ಮ ಅಮ್ಮನ ಕಂಡ್ರೆ ಅಷ್ಟೊಂದು ಭಯನ, ಅವರು ಅಷ್ಟೊಂದು ಎದುರಿಸ್ತಿದ್ರ ನಿಮಗೆ, ಜನರಲ್ಲಿ ಅಮ್ಮಂದರು ಆ ರೀತಿ ಇರಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಹೌದು ಭೂಮಿಕಾ ಅವರೇ, ನಮ್ಮಮ್ಮ ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ಯಾವ ಅಮ್ಮಂದಿರು ಕೂಡ ಆ ರೀತಿ ಇರೋದಿಲ್ಲ, ನನಗೆ ಭಯ ಇರೋದೇ ಬೇರೆ ಇನ್ಸಿಡೆಂಟಿಂದ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಗೌತಮ್ ಅವರೇ ನಿಮ್ಮಮ್ಮ ಯಾವ ಥರ ಇದ್ರು ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಭೂಮಿಕಾ ಅವರೇ, ಅವರಲ್ಲಿರೋ ಒಳ್ಳೆತನ ಬುದ್ಧಿ ನನಗೂ ಕೂಡ ಬಂದಿದೆ ಅಂತ ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ರು, ನನಗೆ ಒಳ್ಳೆತನ ಸೆಂಟಿಮೆಂಟ್ಸ್ ಇದೆಲ್ಲ ಇದೆ ಅಂತಂದರೆ ಅವಳೇ ಕಾರಣ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಗೌತಮ್ ಅವರೇ ನಿಮ್ಮ ಅಮ್ಮನ ಬಗ್ಗೆ ಇನ್ನೂ ಹೇಳ್ತೀರಾ, ನನಗೆ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಭೂಮಿಕಾ ಅವರೇ ನಮ್ಮಮ್ಮ ತುಂಬಾ ಲಕ್ಷಣವಾಗಿದ್ಲು, ತುಂಬಾ ಪ್ರತಿಭಾವಂತೆ, ತುಂಬ ಬುದ್ಧಿವಂತೆ, ಅವಳಿಗೆ ಎಲ್ಲದರಲ್ಲೂ ಆಸಕ್ತಿ, ಅವಳಲ್ಲಿ ಜೀವಂತಿಕೆ ಇತ್ತು. ಅವಳು ಹೇಳ್ತಾ ಇದ್ಲು, ನೀನು ನನ್ನ ಥರನೇ ಇದೆಯಾ, ಬಣ್ಣನ ತೊಗೊಂಡು ಹುಟ್ಟಿದೆಯಾ, ಅದಕ್ಕೆ ನನ್ನ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಇದೆ ಅಂತ ಹೇಳ್ತಾ ಇದ್ಲು. ಅವಳು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ಲು, ತುಂಬ ಮುದ್ದಾಡ್ತಾ ಇದ್ಲು, ಎಳೆ ಕರು ಆಕಳು ಸುತ್ತ ಹೇಗೆ ಸುತ್ತಾ ಇತ್ತೋ ನಾನು ಕೂಡ ಅವಳು ಸುತ್ತ ಯಾವಾಗಲೂ ಸುತ್ತಾ ಇದ್ದೆ, ಅವಳನ್ನ ನನಗೆ ತುಂಬಾ ಇಷ್ಟಪಡ್ತಾ ಇದ್ಲು ಅಂತ ಹೇಳ್ತಾ ಇರ್ತಾರೆ. ಆಗ ಅವರಮ್ಮ ಗೌತಮ್ಗೆ ಚಿಕ್ಕವರಿದ್ದಾಗ ಊಟ ಮಾಡಿಸಿದ್ದು ಎಲ್ಲನೂ ಕೂಡ ನೆನಪು ಮಾಡ್ಕೊಳ್ತಾರೆ. ತನ್ನ ತಾಯಿ ಗೌತಮ್ಗೋಸ್ಕರ ಹಾಡು ಹೇಳ್ತಾ ಇರೋದನ್ನು ಕೂಡ ನೆನಪು ಮಾಡಿಕೊಂಡು ಹೇಳ್ತಾರೆ. ನನ್ನ ಅಮ್ಮನ ಬಗ್ಗೆ ಹೇಳ್ತಾ ಹೇಳ್ತಾ ಅಳ್ತಾ ಇರ್ತಾರೆ. ಆಗ ಗೌತಮ್ ಅವರು ನನ್ನಮ್ಮ ಎಲ್ಲದರಲ್ಲೂ ಕೂಡ ಮುಂದಿದ್ಲು, ಅವಳು ತುಂಬಾ ಬುಕ್ಸ್ಗಳನ್ನೆಲ್ಲ ಓದ್ತಾ ಇದ್ಲು, ನಮಗೂ ಕೂಡ ಓದಿಸ್ತಾ ಇದ್ಲು, ಪ್ರಪಂಚದ ಜ್ಞಾನ ಇರಬೇಕು, ಮಕ್ಕಳು ಬಾವಿಲಿರೋ ಕಪ್ಪೆ ಥರ ಆಗಬಾರ್ದು, ಎಲ್ಲನೂ ಕೂಡ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ಲು. ನಾನು ಇಷ್ಟೆಲ್ಲ ವ್ಯವಹಾರ ಜ್ಞಾನ ಮತ್ತು ಹೊರಗಿನ ಪ್ರಪಂಚದ ಜ್ಞಾನನ ತಿಳ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಅವಳೇ ಕಾರಣ, ಇದೆಲ್ಲ ಅವಳದೇನೆ ಬಳುವಳಿ, ಅವಳು ಸ್ವಾಭಿಮಾನನೂ ಕೂಡ, ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂತಂದರೆ ಯಾವುದನ್ನು ಕೂಡ ಸಹಿಸ್ಕೊಳ್ತಾ ಇರಲಿಲ್ಲ. ಅದೇ ಥರ ಒಂದು ಕ್ಷಣ ಮಗು ಆಗ್ಬಿಡೋಳು. ನನ್ನ ಅಮ್ಮನ ಹೊಟ್ಟೆನಲ್ಲಿ ನನ್ನ ತಂಗಿ ಬೆಳಿಬೇಕಾಗಿದ್ರೆ ಆಗ ನೋಡು ನಿನ್ನ ತಂಗಿನೋ ತಮ್ಮನೋ ಕಾಲಲ್ಲಿ ಒದಿತಾ ಇದ್ದಾನೆ, ಬಾ ನೋಡು ಅಂತ ಕರೆಯೋಳು. ಆಗ ನಾನು ಕೂಡ ಹೋಗ್ಬಿಟ್ಟು ಕೇಳಿಸ್ಕೊಳ್ತಾ ಇದ್ದೆ, ನನ್ನ ತಮ್ಮನ ತಂಗಿನೋ ಯಾರೋ ಗೊತ್ತಿಲ್ಲ ಒಟ್ಟು ಒದಿತಾ ಇದ್ಲು, ತುಂಬಾ ಖುಷಿ ಆಗ್ತಿತ್ತು. ಕೊನೆಗೆ ಅಮ್ಮ ನಿನಗೆ ತಮ್ಮ ಬೇಕೋ ತಂಗಿ ಬೇಕೋ ಅಂತ ಕೇಳಿದ್ರೆ ನಾನು ತಂಗಿ ಬೇಕು ಅಂತ ಹೇಳ್ತಾ ಇದ್ದೆ, ಕೊನೆಗೆ ತಂಗಿನೇ ಹುಟ್ಬಿಟ್ಲು. ನಾನು ಎಲ್ರಿಗೂ ಕೂಡ ಊರೆಲ್ಲ ಹೇಳ್ಕೊಂಡು ಬಂದೆ, ತುಂಬಾ ಖುಷಿಪಟ್ಟೆ, ನಾನು ತಂಗಿನ ಆಡಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಅಲ್ಲ ಗೌತಮರೇ ನಿಮಗೆ ತಂಗಿನೂ ಇದ್ದಾಳ, ಆ ವಿಷಯದ ಬಗ್ಗೆ ಎಂದೂ ಹೇಳೇ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಮನೇಲಿ ಈ ವಿಷಯದ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ, ಮಾತಾಡೋದು ಬೇಡ ಅಂತಲೂ ಕೂಡ ಸುಮ್ಮನೆ ಇದ್ರು, ಅದು ಬೂದಿ ಮುಚ್ಚಿದ ಕೆಂಡದಾಗೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ ಅಂತ ಹೇಳ್ತಾ ತನ್ನ ತಂಗಿ ಜೊತೆ ಕಳೆದಂಥ ಎಲ್ಲ ಕ್ಷಣಗಳನ್ನು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.